ತುಂಬ ಜನ ನೋಡೋದೇ ಅದು. ಯಾಕಂದರೆ ತುಂಬ ಬಹಳ ಇಂಪಾರ್ಟೆಂಟ್ ಗುರು ಮತ್ತು ಶನಿ ಗ್ರಹಗಳು. ಯಾಕಂದರೆ ತುಂಬ ಗುರು ಈಗ ನೋಡಿ ಶನಿ 2.5 ವರ್ಷಕ್ಕೊಮ್ಮೆ ಬದಲಾವಣೆ ಆಗ್ತಾ ಇರುತ್ತೆ, ಗುರು ವರ್ಷಕ್ಕೊಮ್ಮೆ ಬದಲಾವಣೆ ಆಗ್ತಾ ಇರುತ್ತೆ, ಇನ್ನು ಮಿಕ್ಕಿದ ಗ್ರಹಗಳ ಸ್ವಲ್ಪ ಬೇಗನೆ ಬದಲಾವಣೆ ಆಗ್ತಾ ಇರ್ತಾರೆ. ಹಾಗಾಗಿ ಈ ಗ್ರಹ ಸಂಚಾರ ಏನಿರುತ್ತೆ, ಈ ಸಂಚಾರದ ಮೇಲೆ ಆ ದಿನ ನೀವು ಹುಟ್ಟಿದಂತಹ ಸಮಯಕ್ಕೆ ಯಾವ ಯಾವ ಗ್ರಹಗಳ ಸ್ಥಿತಿ ಯಾವುದಿದೆ ಅದನ್ನು ನೋಡಿ ಜಾತಕವನ್ನು ಹೇಳುವಂಥದ್ದು ಒಂದು ಭಾಗ. ಆದರೆ ಇನ್ನು ಈಗ ಸಾಮಾನ್ಯವಾಗಿ ಕೇಳ್ತಾರೆ ಗುರುಗಳೇ, ನಾವು ಈ ವರ್ಷ ಏನು ಮಾಡ್ಬೋದು, ಈ ವರ್ಷ ಯಾವ ರೀತಿ ಇದೆ, ಇದನ್ನು ನೋಡುವಂಥದ್ದು ಕೂಡ ಒಂದು ಗ್ರಹಚಾರ ಫಲ, ಒಂದು ಜಾತಕ ಫಲ ಅಂತ ಹೇಳ್ತೀವಿ. ಈ ವರ್ಷ ನೋಡಪ್ಪ, ಈಗ ನಿಮಗೆ ಜನ್ಮ ಜಾತಕದಿಂದ ನಿಮ್ಮ ಲಗ್ನ ಯಾವುದು ನೋಡ್ತೀವಿ, ಆ ಲಗ್ನದಲ್ಲಿ ಯಾವ್ಯಾವ ಭಾವದಲ್ಲಿ ಯಾವ್ಯಾವ ಗ್ರಹಗಳಿದ್ದಾರೆ, ನಿಮಗೆ ಈ ಜಾತಕದಲ್ಲಿ ಏನಾದರೂ ಗುರು ಚೆನ್ನಾಗಿಲ್ವಾ, ಅಥವಾ ಶುಕ್ರ ಏನಾದರೂ ತೊಂದರೆ ಆಗಿದನೋ, ಅಥವಾ ಶನಿಗೆ ಏನಾದರೂ ಶನಿ ಬಲ ಇಲ್ವಾ, ಅಥವಾ ಶನಿ ಅಷ್ಟಮ ಶನಿ ಏನಾದರೂ ಇದ್ದರೆ ಕೆಲವೊಂದು ತೊಂದರೆಗಳಿರುತ್ತೆ ಅಂತ ಹೇಳುವಂಥದ್ದು. ಅದ್ರ ಜೊತೆ ರಾಶಿಗಳನ್ನು ಕೂಡ ಎಲ್ಲ ತಿಳ್ಕೊಂಡ್ಬಿಟ್ಟಿರ್ತಾರೆ ನೋಡಿ. ಮೇಷ, ವೃಷಭ, ಮಿಥುನ, ಇದರ ರಾಶಿಗಳು ತಿಳ್ಕೊಂಡಿರೋದ್ರಿಂದ ಈ ಸಮಯ ನಮಗೆ ಯಾವ ರೀತಿ ನಡೀತಿದೆ ಅನ್ನುವಂಥದ್ದನ್ನು ಕೂಡ ನಾವು ಶನಿ ಮತ್ತು ಗುರುಗಳನ್ನು ನೋಡಿ ಕೆಲವೊಂದು ಕಾಲ ನಿರ್ಣಯ ಅಂತ ಮಾಡುವಂಥದ್ದು ಇರುತ್ತೆ. ಯಾಕಂದರೆ ನೋಡಿ, ಈಗ ಶನಿ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುತ್ತೆ. ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ಎಲ್ಲಾದರೂ ಇರ್ಬೋದು, ತನುಭಾವದಲ್ಲಿ ಇರ್ಬೋದು, ದ್ವಿತೀಯದಲ್ಲಿರ್ಬೋದು, ಅಷ್ಟಮ ಶನಿ, ಪಂಚಮ ಶನಿ, ಅಥವಾ ಯಾವುದೇ ಭಾವದಲ್ಲಿ ಶನಿ ಸ್ಥಿರವಾಗಿರ್ಬೋದು. ಆದರೆ ಈಗ ಏನು ನಡೀತಾ ಇದೆ ಅದನ್ನು ನೋಡಿದಾಗ ಮೀನರಾಶಿಯಲ್ಲಿ ಈ ಶನಿ ಸಂಚಾರ ಆಗಿರುವಾಗ ಯಾರಿಗೆ ತೊಂದರೆ ನೋಡಿ, ಮೇಷರಾಶಿಯವ್ರಿಗೂ ಕೂಡ ಶನಿ 7.5 ಇರುತ್ತೆ, ಇನ್ನು ಕುಂಭರಾಶಿಯವ್ರಿಗೂ ಕೂಡ 7.5 ಇರೋದ್ರಿಂದ, ಅಥವಾ ಮೀನರಾಶಿಯವ್ರಿಗೂ 7.5 ಇರೋದ್ರಿಂದ ಇದನ್ನು ಕೂಡ ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದರೆ ನಿಮ್ಮ ಜಾತಕದಲ್ಲಿ ಶನಿ ಒಳ್ಳೆ ಸ್ಥಾನದಲ್ಲಿ ಇದ್ದರೂ ಕೂಡ, ಅಥವಾ ನೋಡಿ ಮೀನರಾಶಿಯವ್ರು ಆಗಿರ್ತೀರ, ನಿಮ್ಮ ಜಾತಕದಲ್ಲಿ ಶನಿ ತುಂಬ ಚೆನ್ನಾಗಿರ್ತಾನೆ, ಒಳ್ಳೆ ಉಚ್ಚ ಸ್ಥಾನದಲ್ಲಿ ಶನಿ ಲಾಭ ಸ್ಥಾನದಲ್ಲಿ ಇದ್ದರೂ ಕೂಡ ಶನಿಯ 7.5 ಪ್ರಭಾವ ಪ್ರಾರಂಭ ಆದಾಗ ಅದರಲ್ಲೂ ಏನಾದರೂ ಶನಿ ದಶೆ ಏನಾದರೂ ನಡೀತಾ ಇತ್ತು ಅಂತಂದರೆ ಕೆಲವೊಂದು ತೊಂದರೆಗಳಾಗ್ಬೋದು ಮತ್ತು ಒಳ್ಳೇದು ಕೂಡ ಆಗ್ಬೋದು. ಯಾಕಂದರೆ ಶನಿ ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾಗಿರೋದ್ರಿಂದ 7.5 ಕೂಡ ನಡೀತಾ ಇರೋದ್ರಿಂದ ನೀವು ಧರ್ಮದ ನಡೆಯಲ್ಲಿ ಇದ್ದಾಗ ನೋಡಿ, ಯಾರು ಶನಿ ಏನಾದರೂ ಯಾವತ್ತೂ ನೋಡಬೇಕು ನೀವು, ಶನಿ ಯಾರು ದಾನ ಧರ್ಮ ಮಾಡ್ತಾರೆ, ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು, ಧಾರ್ಮಿಕ ಪೂಜೆ ಇದರಲ್ಲಿರುವಂಥದ್ದು, ಈ ರೀತಿ ಮಾಡೋರಿಗೆ ಶನಿ ತುಂಬ ಬೇಗನೆ ಒಲಿತಾನೆ ಅಂತ ಹೇಳುತ್ತೆ. ಯಾಕಂದರೆ ಶನೇಶ್ವರ ಕೊಡೋದು ಗೊತ್ತು, ಕಿತ್ಕೊಳ್ಳೋದು ಗೊತ್ತಂತೆ. ನಾವು ಹಿರಿಯರನ್ನು ಗೌರವಿಸೋದಲ್ಲೇ ಇರುವಂಥದ್ದು, ಅಥವಾ ಪಶು ಪಕ್ಷಿ ಪ್ರಾಣಿಗಳನ್ನ ತೊಂದರೆ ಮಾಡುವಂಥದ್ದು, ಈ ರೀತಿ ಮಾಡ್ತಾ ಇದ್ರೆ ಶನಿ ಎಗ್ಲೇರ್ ಬಿಡ್ತಾನೆ ಅಂತ ಹೇಳ್ಬೋದು. ಅದ್ರ ಜೊತೆ ಈ ಗುರುನು ಕೂಡ ತುಂಬ ವಿಶೇಷವಾಗಿ ನೋಡ್ತಾ ಇರ್ತೀವಿ ನಾವು. ನೀವೀಗ ಯಾಕಂದರೆ ಆ ಒಂದು ಗುರು ಬಲ ಯಾವಾಗ ಬರುತ್ತೆ, ಯಾರ್ಯಾರಿಗೆ ಗುರು ಇರುತ್ತೆ, ಕೇಂದ್ರದಲ್ಲಿರೋರಿಗೆ ಗುರುವಿನ ಅನುಗ್ರಹ ಯಾವ ರೀತಿ ಇರುತ್ತೆ, ಇದೆಲ್ಲವನ್ನೂ ಕೂಡ ನಾವು ವಿಶ್ಲೇಷಣೆ ಮಾಡಿನೇ ಒಂದು ಜಾತಕವನ್ನು ನೋಡ್ಬೋದು. ನೋಡಿ, ನಿಮ್ಮ ಜನ್ಮ ಜಾತಕದಲ್ಲಿ ಲಗ್ನ ಅಂತ ಹೇಳ್ತೀವಿ, ಅದರಲ್ಲಿ ಯಾವುದಾದ್ರೂ ಲಗ್ನ ಆಗಿರ್ಬೋದು ನಿಮ್ಮದು. ನೋಡಿ, ಮೇಷ ಲಗ್ನನೋ, ಮಿಥುನ ಲಗ್ನನೋ, ಮಕರನೋ, ಸಿಂಹ ಲಗ್ನನೋ, ಯಾವುದೊಂದು ಲಗ್ನ ಆಗಿರುತ್ತೆ. ಆ ಲಗ್ನವನ್ನೇ ನಾವು ತನುಭಾವ ಅಂತ ಹೇಳ್ತೀವಿ. ಅದರಿಂದ ಏನು ತಿಳ್ಕೊಳ್ಬೋದು ಅಂತ, ಯಾಕಂದರೆ ನಮ್ಮ ಜಾತಕವನ್ನು, ರಾಶಿಕುಂಡಲಿ ಜಾತಕವನ್ನು ನೋಡಿದಾಗ, ಕುಂಡಲಿಯನ್ನು ನೋಡಿದಾಗ 12 ಭಾವಗಳು ತುಂಬ ಪ್ರಮುಖವಾಗಿರುವಂಥದ್ದಾಗಿರುತ್ತೆ. ಆ 12 ಭಾವಗಳಲ್ಲಿರುವಂತಹ ರಾಶಿಗಳು, ಅಂದರೆ ಆ ರಾಶಿಗಳಲ್ಲಿರುವಂತಹ ಆಯಾ ಗ್ರಹಗಳ ಸ್ಥಿತಿ ಕೂಡ ತುಂಬ ಪ್ರಮುಖವಾಗಿರುವಂಥದ್ದಾಗುತ್ತೆ. ಯಾಕಂದರೆ ಕೆಲವೊಂದು ಗ್ರಹಗಳಿಗೆ ನೀಚ ಸ್ಥಾನ ಅಂತ ಇರುತ್ತೆ, ಶತ್ರುಸ್ಥಾನ ಅಂತ ಇರುತ್ತೆ, ಉಚ್ಚ ಸ್ಥಾನ ಅಂತ ಇರುತ್ತೆ, ಪರಮೋಚ್ಚ ಸ್ಥಾನ ಅಂತ ಇರುತ್ತೆ. ನೋಡಿ, ಯಾವ ಮನೆಯಲ್ಲಿ ಯಾವ ಗ್ರಹ ಇದೆ ಅದು ನೀಚಾವಸ್ಥೆಯಲ್ಲಿ ಇದೆಯೋ ಅಥವಾ ಅದಕ್ಕೆ ಬಲ ಏನಾದರೂ ಇಲ್ವೋ ಅದನ್ನೆಲ್ಲ ತಿಳ್ಕೊಳ್ಬೇಕಾಗತ್ತೆ. ಏನಾದರೂ ಶುಕ್ರ ಬಲಹೀನನಾಗಿದ್ದರೆ ಶುಕ್ರನಿಗೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ನಾವು ಎದುರಿಸಬೇಕಾಗುತ್ತೆ ನೋಡಿ. ಈಗ ಅಥವಾ ಬುಧ ಏನಾದರೂ ಬಲಹೀನನಾಗಿದ್ದರೆ, ಅಥವಾ ಬುಧ ಏನಾದರೂ ಈ ಚಂದ್ರನ ಒಟ್ಟಿಗಿದ್ದರೆ, ಯಾವ್ಯಾವ ಗ್ರಹಗಳು ಯಾವ ಗ್ರಹಗಳ ಒಂದು ಸಂಯೋಗ ಹೊಂದಿದೆ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಾಗುತ್ತೆ. ಅದರಲ್ಲಿ ಯಾವ ಭಾವದಲ್ಲಿದೆ, ಯಾವ ಮನೆಯಲ್ಲಿದೆ. ನೋಡಿ, ನಾನು ಹೇಳಿದೆ ಲಗ್ನವನ್ನು ತನುಭಾವ ಅಂತ ಹೇಳ್ತೀವಿ, ದ್ವಿತೀಯ 2ನೇ ಭಾವನ ವಾಕ್ಸ್ಥಾನ ಅಂತ ಹೇಳ್ತೀವಿ. ಯಾಕಂದರೆ ಈ ರೀತಿ ನೋಡ್ಕೊಳ್ಬೇಕಾಗುತ್ತೆ. ನೋಡಿ, ಏನಾದರೂ ದ್ವಿತೀಯ ಭಾವದಲ್ಲಿ ವಾಕ್ಸ್ಥಾನ ಅಂತ ಹೇಳ್ತೀವಿ, ಅದರಲ್ಲಿ ಏನಾದರೂ ಕೇತು ಬಂದ್ಬಿಟ್ಟ ಅಂತಂದರೆ ಏನಾಗುತ್ತೆ, ಕೆಲವರು ನೋಡಿ ಮಕ್ಕಳು ಹುಟ್ಟಿದ ತಕ್ಷಣ ಮಾತು ಬರೋದಿಲ್ಲ, ತುಂಬ ಬೇಗನೆ ಒಂದು ತೊದಲು ಮಾತಾಡುವಂಥದ್ದು, ತುಂಬ ಬೇಗನೆ ಮಾತೇ ಬರೋದಿಲ್ಲ, ಅಥವಾ ಈ ಮಾತಿನ ವಿಚಾರದಲ್ಲಿ ತೊಂದರೆಗಳಾಗುವಂಥದ್ದೆಲ್ಲ ಈ ಕೇತು ಬಂದುಬಿಟ್ರೆ ಆಗುವಂಥದ್ದಾಗುತ್ತೆ. ಇನ್ನು ಅಥವಾ ಯಾವುದಾದ್ರೂ ಒಳ್ಳೆ ಗ್ರಹ ನೋಡಿ, ದ್ವಿತೀಯದಲ್ಲಿ ಏನಾದರೂ ಬೃಹಸ್ಪತಿ ಗುರು ಏನಾದರೂ ಉಚ್ಚನಾಗಿದ್ದಂದರೆ ತುಂಬ ಮಾತುಗಾರರಾಗ್ಬಿಡ್ತಾರೆ ಇವರು. ತುಂಬ ಚೆನ್ನಾಗೆ ಒಂದು ಮಾತಿನಲ್ಲೇ ಹೇಳ್ತಾರಲ್ಲ, ಮಾತಲ್ಲೇ ಮರಳು ಮಾಡಿಬಿಡ್ತಾನಪ್ಪ ಅನ್ನುವಂಥದ್ದು, ಅಥವಾ ಒಳ್ಳೆಯ ಒಂದು ಭಾಷಣಗಳು ಮಾಡುವಂಥದ್ದು, ಇದೆಲ್ಲ ಕೂಡ ಇರುತ್ತೆ ಅಂತ ಹೇಳ್ತೀವಿ. ಇನ್ನು ನಾವು ಅದರಲ್ಲೇ ನೋಡ್ಕೊಳ್ತಾ ಬಂದಾಗ ಈ ಕೇಂದ್ರ ಸ್ಥಾನಗಳಲ್ಲಿ ಸಪ್ತಮದಲ್ಲಿ ಏನಾದರೂ ಶುಭ ಗ್ರಹಗಳಿತ್ತು ಅಂದರೆ ತುಂಬ ಬೇಗನೆ ಇವರಿಗೆ ವಿವಾಹ ಆಗುವಂಥದ್ದಾಗುತ್ತೆ. ಅಥವಾ ಏನಾದರೂ ಸಪ್ತಮದಲ್ಲಿ ನೀಚ ಸ್ಥಾನಗಳು, ಸಪ್ತಮದಲ್ಲಿ ಯಾವುದಾದ್ರೂ ರಾಹುನೋ ಅಥವಾ ಕೇತು ಗ್ರಹನೋ ಇತ್ತು ಅಂತಂದರೆ ನೋಡಿ, ಕೇತು ಏನಾದರೂ ಸಪ್ತಮದಲ್ಲಿ ಬಂದರೆ ವೈರಾಗ್ಯನ ಸೂಚಿಸುತ್ತೆ ಅಂತ ಹೇಳುತ್ತೆ. ಯಾಕಂದರೆ ಇವರಿಗೆ ಈ ಮದುವೆ ಆಗ್ಬೋದು, ಸಂಸಾರ ಅನ್ನುವಂಥದ್ದು ಇದೆಲ್ಲ ಇಂಟ್ರೆಸ್ಟ್ ಇರೋದಿಲ್ಲ, ಇಂಟ್ರೆಸ್ಟ್ ಹೊರಟು ಹೋಗುವಂಥದ್ದೆಲ್ಲ ಆಗ್ಬಿಡುತ್ತೆ ಸಪ್ತಮದಲ್ಲಿ ಏನಾದರೂ ಈ ಕೇತು ಗ್ರಹ ಬಂದ್ಬಿಟ್ರೆ. ಯಾಕಂದರೆ ಕೇತು
ಎಲ್ಲದನ್ನೂ ಕೂಡ ಕಟ್ ಮಾಡ್ತಾನೆ. ಈಗ ನಿಮ್ಗೆ ಯಾವುದು ಸಪ್ತಮ ಭಾವ ಅಂದರೆ ಏನಂತ, ಕಳತ್ರಕಾರಕ, ಮದುವೆ ವಿಚಾರ ಅಥವಾ ಸಂತಾನ ವಿಚಾರದಲ್ಲಿ ತೊಂದರೆ ಆಗುವಂಥದ್ದು, ಇದೆಲ್ಲವನ್ನು ಕೂಡ ನಾವು ಜಾತಕದಲ್ಲೇ ನಿರ್ಣಯ ಮಾಡ್ತಾ ಇರ್ತಾರೆ. ಇನ್ನು ಗುರುಗಳೇ, ಇನ್ನು ನಾವು ಈ ವರ್ಷದಲ್ಲಿ ಯಾವ ವರ್ಷದಲ್ಲಿ ಮದುವೆ ಆಗುತ್ತೆ ಅಥವಾ ಯಾವ ವರ್ಷದಲ್ಲಿ ನಮ್ಮ ಕೆಲಸ ಕಾರ್ಯನೋ ಮನೆ ಕಟ್ಕೊಳ್ಬೇಕು ಅಂತಿದ್ದೀವಿ, ನಾವು ಯಾವಾಗ ಮಾಡ್ಬೋದು, ಇದನ್ನೆಲ್ಲನೂ ಕೂಡ ಕೆಲವೊಂದು ತಿಳ್ಕೊಳ್ಬೇಕಾಗುತ್ತೆ. ಇದರೊಟ್ಟಿಗೆ ಕೆಲವೊಂದು ಅಕಾಲಿಕ ಮೃತ್ಯು ದೋಷ ಅಂತ ಹೇಳ್ತಾ ಇರ್ತೀವಿ ನಾವು, ಕಂಟಕ ಮೃತ್ಯು ಅಂತ. ಏನೋ ಒಂದು ನೋಡಿ, ಕೆಲವರು ಎಷ್ಟೋ ತುಂಬ ಚೆನ್ನಾಗಿರ್ತಾರೆ, ಯಾವುದೋ ಒಂದು ಆರೋಗ್ಯ ಸಮಸ್ಯೆಯಿಂದ ಏನೋ ಒಂದು ಇದರಿಂದ ಅಕಾಲಿಕ ಮೃತ್ಯು ಹೊಂದ್ಬಿಡ್ತಾರೆ. ಇದೆಲ್ಲವನ್ನು ಕೂಡ ನಾವು ಈ ದಶಾಕಾಲಗಳಲ್ಲಿ ನೋಡ್ಬೋದು. ದಶ, ಅಂತರ್ದಶ, ಸೂಕ್ಷ್ಮ ದಶ, ಪ್ರಾಣದಶ ಅನ್ನೊಂದು ಕೂಡ ನಾವು ನೋಡ್ಬೋದಾಗುತ್ತೆ. ಯಾಕಂದರೆ ಜಾತಕವನ್ನು ಪರಿಶೀಲನೆ ಮಾಡುವಾಗ ಆ ಜಾತಕನು ಅವನಲ್ಲಿರುವಂತಹ ಜ್ಯೋತಿಷ್ಯದ ಜ್ಞಾನದಿಂದ ಇದನ್ನೆಲ್ಲ ನೋಡುವಂಥದ್ದು. ಸುಮ್ಮನೆ ಏನೋ ಮೇಲೆ ನೋಡಿ ನಿಮ್ಗೆ ಈ ರೀತಿ ಇದೆ ಅಂತ ಹೇಳೋದಂತಲ್ಲ. ಯಾಕಂದರೆ ಅಂತರ್ದಶ, ಸೂಕ್ಷ್ಮದಶ, ಪ್ರಾಣದಶ ಅಧ್ಯಯನ ಮಾಡಿದ್ರೆ ಈ ಮನುಷ್ಯನಿಗೆ ಯಾವ ವರ್ಷದಲ್ಲಿ ಕಂಟಕ ಇದೆ ಅದೆಲ್ಲವನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೊಳ್ಬೇಕಾಗುತ್ತೆ. ಆದರೆ ಅಷ್ಟೇ ಆ ಜಾತಕನು ಅಭ್ಯಾಸಗಳನ್ನು ಮಾಡ್ಕೊಂಡಿರ್ಬೇಕಾಗುತ್ತೆ, ಜ್ಯೋತಿಷ್ಯದ ಪರಿಜ್ಞಾನವನ್ನು ಹೊಂದಿರಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಹಾಗಾಗಿ ಯಾರೆಲ್ಲ ಈ ಜಾತಕವನ್ನು ನೀವು ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅಂದ್ಕೊಳ್ತಿದ್ದೀರಾ, ಅವಶ್ಯಕವಾಗಿರುವಂಥದ್ದು ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನೀವು ಜಾತಕಗಳನ್ನು ಬರೆಸಲೇಬೇಕಾಗುತ್ತೆ. ಯಾಕಂದರೆ ನೋಡಿ, ಮಕ್ಕಳು ಎಜುಕೇಷನಲ್ಲಿ ಕೆಲವೊಬ್ರು ನೋಡ್ಬೋದು ನೀವು, ಈ ಮೊದಲು ಅಂದರೆ ಈಗ ಏನೋ ಒಂದು ಮಿಡ್ಲ್ ಸ್ಕೂಲಲ್ಲಿ ಅಥವಾ ಹೈಸ್ಕೂಲಲ್ಲಿರುವಾಗ ತುಂಬ ಚೆನ್ನಾಗಿ ವಿದ್ಯಾಭ್ಯಾಸ ಚೆನ್ನಾಗಿ ಆಗ್ತಾ ಇರುತ್ತೆ, ಚೆನ್ನಾಗಿ ಓದ್ತಾ ಇರ್ತಾರೆ, ಒಳ್ಳೆ ಅಂಕಗಳನ್ನು ಪಡ್ಕೊಳ್ತಾ ಇರ್ತಾರೆ. ಕಾಲೇಜ್ ಲೆವೆಲ್ಗೆ ಹೋದ ತಕ್ಷಣ ಏನಾಗುತ್ತೆ, ಅಲ್ಲಿ ಅವರ ಒಂದು ದಶಾಕಾಲಗಳು ಬದಲಾವಣೆಯಿಂದನೂ ಕೂಡ ಕೆಲವೊಂದು ತೊಂದರೆ. ನೋಡಿ, ನಾವು ಹೇಳ್ತೇವೆ ಕೆಲವೊಂದು ಸಂಧಿ ಶಾಂತಿಗಳು ಮಾಡಿಸ್ಕೊಳ್ಬೇಕು ಅಂತ. ರಾಹು ಬೃಹಸ್ಪತಿ ಸಂಧಿ ಶಾಂತಿ ಅಂತ ಹೇಳ್ತೀವಿ. ನೋಡಿ, ರಾಹು ದಶೆ ಮುಗಿದು ಬೃಹಸ್ಪತಿ ದಶೆ, ಗುರುದಶೆ ಪ್ರಾರಂಭಕ್ಕೂ ಮುನ್ನ ನಾವು ಕೆಲವೊಂದು ಶಾಂತಿಗಳನ್ನು ಮಾಡಿಸ್ಕೊಳ್ಬೇಕಾಗುತ್ತೆ. ಇದಕ್ಕೆ ನಾವು ಏನಾಗುತ್ತೆ ನೋಡಿ, ಕೆಲವೊಬ್ಬರು ಈ ಗಂಡು ಮಕ್ಕಳನ್ನು ಕಳ್ಕೊಳ್ಳುವಂಥದ್ದಾಗುತ್ತೆ. ತುಂಬ ವಯಸ್ಸಿಗೆ ಬಂದಿರೋ ಮಗು ತೊಂದರೆ ಆಗುವಂಥದ್ದು, ಇಲ್ಲ ಮನೆ ಬಿಟ್ಟು ಹೋಗುವಂಥದ್ದು, ಅಥವಾ ಮರಣ ಹೊಂದುವಂಥದ್ದು, ತಂದೆ ಮಕ್ಕಳಿಂದ ದೂರ ಆಗುವಂಥದ್ದು, ಅಥವಾ ಹೇಳಿದ ಮಾತು ಕೇಳ್ತಾ ಇರೋದಿಲ್ಲ. ಇದು ರಾಹು ದಶೆ ಮುಗಿದು ಬೃಹಸ್ಪತಿ ದಶೆ ಪ್ರಾರಂಭ ಆಗುತ್ತಿಲ್ಲ. ಯಾಕಂದರೆ ಬೃಹಸ್ಪತಿಯನ್ನು ನಾವು ಪುತ್ರ ಸಂತಾನಕಾರಕ ಅಂತ ಹೇಳ್ತೀವಿ. ಅದರಲ್ಲಿ ಹಣದ ವಿಚಾರ ತುಂಬ ಚೆನ್ನಾಗಿ ಹಣ ಮಾಡ್ಕೊಂಡಿರ್ತಾರೆ. ಈ ಸಂಧಿ ಏನಾದರೂ ಪ್ರಾರಂಭ ಆಗೋ ಸಮಯದಲ್ಲಿ ಏನಾಗುತ್ತೆ, ಹಣ ಎಲ್ಲ ಕಳ್ಕೊಳ್ಳುವಂಥದ್ದು, ಅಥವಾ ಅದರಲ್ಲೂ ಏನಾದರೂ ಈ ರಾಹು ಇದ್ದ ಅಂದರೆ ಏನಾಗುತ್ತೆ, ವ್ಯಾಮೋಹ ಹೆಚ್ಚಾಗುವಂಥದ್ದಾಗುತ್ತೆ, ಜೂಜಾಟಗಳು ಆಡುವಂಥದ್ದು, ಬೆಟ್ಟಿಂಗ್ಗಳು ಮಾಡುವಂಥದ್ದು. ಎಷ್ಟೋ ಜನ ನೋಡ್ಬೋದು ನೀವು, ತುಂಬ ಒಳ್ಳೆ ಹುಡುಗನೇ, ಚೆನ್ನಾಗಿ ಓದ್ತಾ ಇರ್ತಾನೆ, ಯಾವುದೋ ಕಾರಣಗಳಿಂದ ಈ ಬೆಟ್ಟಿಂಗ್ ದಂಧೆಗೆ ಬಿಟ್ಬಿಡೋದು, ಏನೋ ಇದರಲ್ಲಿ ದುಡ್ಡೆಲ್ಲ ನೋಡಿ ಗೊತ್ತಿಲ್ಲದಂಗೆ ಸಾಲಗಳೆಲ್ಲ ಮಾಡಿಕೊಂಡು ಬೆಟ್ಟಿಂಗ್ ಆಡಿ ಹಣ ಕಳ್ಕೊಳ್ಳುವಂಥ, ಇದೆಲ್ಲ ಏನಾಗುತ್ತೆ ಈ ದಶಾಕಾಲಗಳಲ್ಲಿ ನೋಡಿಕೊಂಡು ಇದನ್ನು ನಿರ್ಣಯ ಮಾಡುವಂಥದ್ದಾಗುತ್ತೆ.